ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತದ ಪರಿಣಾಮ 7 ಮಂದಿ ಸಾವನ್ನಪ್ಪಿದ್ದಾರೆ. ಸದ್ಯ 7 ಮಂದಿ ಗಾಯಗೊಂಡಿರುವಂತಹವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಬೆಂಗಳೂರಿನಲ್ಲಿ ಸಂಜೆ ಹೊತ್ತಿಗೆ ಮಳೆ ಆರಂಭವಾಗ್ತಿದ್ದ ಹಾಗೆ ಇಂತಹದೊಂದು ದುರ್ಘಟನೆ ಕೂಡ ನಡೆದು ಹೋಗಿದೆ. ಎಲ್ಲ ಮೃತರಿಗೆ ತಲಾ 5 ಲಕ್ಷ ಪರಿಹಾರವನ್ನ ಈಗ ಸಿಎಂ ಘೋಷಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆಯಾಗಿದ್ದು 5 ಲಕ್ಷವನ್ನ ಅವರಿಗೆ ತಲುಪಿಸುತ್ತಾರೆ. ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮದ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಮತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಆರೋಗ್ಯ ವಿಚಾರಿಸಿದ ಬಳಿಕ ಸಿದ್ದರಾಮಯ್ಯನವರು ಪರಿಹಾರವನ್ನು ಘೋಷಿಸಿದ್ದಾರೆ. ಜೊತೆಗೆ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ಕೊಡುವಂತಹ ಕುರಿತಾಗಿಯೂ ಕೂಡ ಅವರು ಮಾತನಾಡಿದ್ರು. ಸದ್ಯ ಘಟನಾ ಸ್ಥಳದಲ್ಲಿ ಮೃತರ ಕುಟುಂಬಸ್ಥರ ಆಕ್ರಂದನ ಒಂದು ಕಡೆಯಲ್ಲಿ. ಇದರಲ್ಲಿ ಟೋಟಲ್ 7 ಜನ ಪೈಕಿ 2 ಮಕ್ಕಳು ಇದ್ದಾರೆ. 5 ಜನ ಮೇಲ್ ಮತ್ತು ಫಿಮೇಲ್ ಬೇರೆ ಅವ್ರು ಕೆಲವ್ರದ್ದು ಐಡೆಂಟಿಟಿ ಗೊತ್ತಾಗಿದೆ, ಕೆಲವ್ರದ್ದು ಐಡೆಂಟಿಟಿ ನಮ್ಮವ್ರು ಪತ್ತೆ ಮಾಡ್ತಾ ಇದ್ದಾರೆ. ಬಹುಶಃ 2-3 ಎಲ್ಲರೂ ಅವ್ರ ಬಗ್ಗೆ ಕೂಡ ಡೀಟೇಲ್ಸ್ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ಡಿಕ್ಲೇರ್ಡ್ ಏನಿದೆ ಟೋಟಲ್ 7 ಇಲ್ಲಿವರೆಗೆ ಸರ್. ಎಷ್ಟು ಜನ ಇಂಜುರಿ ಇದ್ದಾರೆ? 7 ಜನ. ಘಟನೆ ಆಗ್ತಿದ್ದ ಹಾಗೆ ಸಂಜೆ ಹೊತ್ತಿಗೆ ಕಮಿಷನರ್ ಸೀಮಂತ್ ಕುಮಾರ್ ಅವರು ಕೂಡ ಹೋದ್ರು. ಅಲ್ಲಿನ ಪರಿಸ್ಥಿತಿಯನ್ನೆಲ್ಲ ಅವಲೋಕಿಸಿದ್ರು. ಅನಂತರ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡ್ತಾ ಇರೋ ವಿವರವನ್ನು ಕೂಡ ಪಡ್ಕೊಂಡ್ರು. ಮುಖ್ಯಮಂತ್ರಿಗಳಿಗೆ ಅದನ್ನ ಬ್ರೀಫ್ ಮಾಡಿದ್ರು. ಖುದ್ದು ಮುಖ್ಯಮಂತ್ರಿಗಳನ್ನು ಕೂಡ ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳನ್ನ ವಿಸಿಟ್ಗೆ ಕರ್ಕೊಂಡು ಹೋದ್ರು. ಈಗ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ತಾ ಇದ್ರು ಕಮಿಷನರ್ ಸೀಮಂತ್ ಕುಮಾರ್ ಅವರು. 7 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 2 ಮಕ್ಕಳಿದ್ದಾರೆ, 5 ವಯಸ್ಕರಿದ್ದಾರೆ. ಜುಬಿನ್, ಮುಬಿನ್, ಮಾಯಾ, ಸಾಜಿದ್, ಆಯುಬ್, ಪ್ರೀತಿ, ಸಿಜು 7 ಮಂದಿ ಸಾವನ್ನಪ್ಪಿರುವವರು. ಅದರಲ್ಲಿ 2 ಪುಟ್ಟ ಮಕ್ಕಳು ಕೂಡ ಸಾವಿಗೀಡಾಗಿವೆ ಅನ್ನುವಂತಹ ವರದಿಯನ್ನು ಹಂಚಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಸಣ್ಣ ಪ್ರಮಾಣದ ಮಳೆಗಳು ಹೇಗೆ ರಿಯಾಕ್ಟ್ ಮಾಡುತ್ತವೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಇನ್ನೂ ಈ ಥರದ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಎಷ್ಟು ಕಟ್ಟಡಗಳಿವೆಯೋ, ಗೋಡೆಗಳಿವೆಯೋ, ಮರಗಳಿವೆಯೋ, ಇವೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಬೇಕು. ದಿಢೀರಂತ ಮಳೆ ಬರುತ್ತೆ ಅಂತ ಯಾರಾದರೂ ನಿರೀಕ್ಷೆ ಮಾಡಿದ್ರಾ ಅಂತ ಸಹಜವಾಗಿ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು. ಆದರೆ ಅದಕ್ಕೆ ಪೂರ್ವ ತಯಾರಿ ಎಂಬಂತೆ GBA ಏನು ಮಾಡಿದೆ, ಮಳೆ ಬರಲಿ ಅಥವಾ ಬರದೇ ಇರಲಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಮಳೆ ಇದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳೋದು, ಮಳೆ ಇಲ್ಲದಾಗ ಅದು ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಾ ಆಗೋಗ್ಬಿಟ್ಟಿದೆ ಅಂತ ಹೇಳೋದು, ಇದು ಸಾಮಾನ್ಯ ಒಂದು ಪ್ಯಾಟ್ರನ್ ಆದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಸಾವುಗಳು ಆಗ್ತಾ ಇರುತ್ತೆ. ಸತ್ತವರು ಬಡವರು, ಅವ್ರಿಗೊಂದು ಪರಿಹಾರ ಕೊಟ್ಟರೆ ಮುಗಿದು ಹೋಯಿತು. ಇನ್ನು 4 ದಿನ ಕಣ್ಣೀರು ಹಾಕ್ತಾರೆ, ಆಮೇಲೆ ಎಲ್ಲವೂ ಮರೆತು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಸರ್ಕಾರಗಳು ಕೂಡ ನಡ್ಕೊಳ್ಳುತ್ತವೆ. ಸದ್ಯ ಈಗ ಆಗಿರುವಂತಹ ಘಟನೆ, ಫುಟ್ಪಾತ್ ವ್ಯಾಪಾರಿಗಳು ಸಾವನ್ನಪ್ಪಿದ್ದಾರೆ, ಪಾದಚಾರಿಗಳಿಬ್ಬರು ಸಾವನ್ನಪ್ಪಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಬೇರೆ ವ್ಯವಸ್ಥೆಗಳನ್ನು ಕಲ್ಪಿಸೋದಕ್ಕೆ ಸಾಧ್ಯ ಇಲ್ವಾ? ಯಾಕೆ ಅವರುಗಳಿಗೆ ಅಲ್ಲಿ ಜಾಗ ಮಾಡಿಕೊಟ್ರಿ ಅನ್ನುವಂತಹ ಪ್ರಶ್ನೆ ಬಂದಾಗ ಇದನ್ನು ಯಾರು ನಿರೀಕ್ಷೆ ಮಾಡಿದ್ರು ಅದನ್ನೆಲ್ಲ ನೋಡೋಣ ಆಮೇಲೆ ಅಂತ ಹೇಳ್ತಾರೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ವೇಳೆ ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರೆ ನಾವು ಬಡವರು ಹೊಟ್ಟೆ ಮೇಲೆ ಕಲ್ಲು ಹಾಕಿದ್ರು ಅಂತ ಒಂದು ಕಡೆಯಲ್ಲಿ ಕೂಗೆತ್ತಿದ್ದಾರೆ.